ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಸಜ್ಜನನಾಗು ಮನುಜ ಕಾರ್ಯಕ್ರಮದ 54ನೆಯ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರತವಕ್ತ್ರಾದ್ಯಾಃ ಪಾರಿಷದ್ಯಾ ಪರಶ್ರದಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ನಾವು ಸಂಜಯ ತಾನು ಮತ್ತೆ ಹಸ್ತಿನಾಪುರಿಗೆ ಇಲ್ಲಿ ಉಪಪ್ಲಾವ್ಯಕ್ಕೆ ಬಂದು ಪಾಂಡವರ ಜೊತೆಯಲ್ಲಿ ಮಾತನಾಡಿ ಪಾಂಡವರಿಗೆ ನೀವು ರಾಜ್ಯದ ಆಸೆಯನ್ನು ಬಿಟ್ಟು ಯುದ್ಧವನ್ನು ಮಾಡದೆ ಇರುವಂತೆ ತಾನು ದೂತನಾಗಿ ಬಂದಾಗ ಏನು ಹೇಳಿದ್ನೋ ಅದನ್ನು ಹೇಳಿ ಹೋಗಿದ್ದ. ಅಂದರೆ 5 ಗ್ರಾಮಗಳನ್ನು ಕೇಳಿದರೆ ಅದನ್ನೂ ದುರ್ಯೋಧನ ಕೊಡಲಾರ ಅನ್ನುವ ಅರ್ಥವನ್ನು ಸೂಚಿಸಿದಂತೆ ತಾನು ಆ 5 ಗ್ರಾಮಕ್ಕೂ ಒಪ್ಪಿಕೊಳ್ಳದೆ ನೀವು ಮಾತ್ರ ಯುದ್ಧವಾಡಬೇಡಿ ಅಂತ ಹೇಳಿ ಹೋದ ಅಂತ ಮಾತ್ರ ನೋಡಿದ್ವಿ. ತಾನು ಹಸ್ತಿನಾಪುರಿಗೆ ಹೋದ ಮೇಲೆ ಹಸ್ತಿನಾಪುರದ ರಾಜಸಭೆಯಲ್ಲಿ ಏನು ನಡೆಯಿತು ಅಥವಾ ಧೃತರಾಷ್ಟ್ರನ ಸಂಗಡ ಇವನು ಏನು ಹೇಳಿದ, ತಾನು ಗಮನಿಸಿದಂತಹ ವಿಚಾರಗಳು ಪಾಂಡವ ಪಕ್ಷದಲ್ಲಿ ಏನನ್ನು ಅಲ್ಲಿ ಹೇಳಿದ ಅಂತ ಹೇಳಿ ನಾವು ತಿಳಿದುಕೊಂಡಿರಲಿಲ್ಲ. ಈಗ ಅದನ್ನು ತಿಳಿದು ಈಗ ಇಲ್ಲಿ ಈ ಪಕ್ಷದಲ್ಲಿ ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗುವಂತಹ ಒಂದು ಸನ್ನಿವೇಶ ಬಂದಿದೆ. ಕೃಷ್ಣ ಹೇಳಿದ್ದಾನೆ, ಸಾಮಧಾನವನ್ನು ಭೇದವನ್ನು ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ ಅವರಿಗೆ ದಂಡ ಮಾತ್ರ ಪ್ರಯೋಗಿಸಬೇಕು, ಹಾಗಾಗಿ ಯುದ್ಧ ಒಂದೇ ದಾರಿ ಅಂತ ಇಲ್ಲಿ ಹೇಳಿ ಆಯಿತು. ಇವರು ಯುದ್ಧಕ್ಕೆ ತಯಾರಾಗಿದ್ದಾರೆ. ಯುದ್ಧಕ್ಕೆ ಮೊದಲೇ ಎಲ್ಲ ರಾಜರುಗಳು ಬಂದಿದ್ದಾರೆ. ಸಾತ್ಯಕಿಯ ಸೈನಿಕರಂತೂ ಪೂರ್ಣವಾದಂತಹ ಒಂದು ಯುದ್ಧದಲ್ಲಿ ಸಂಪೂರ್ಣವಾದ ಉತ್ಸಾಹವನ್ನು ಹೊಂದಿದ್ದಾರೆ. ಆ ಕಡೆಯಲ್ಲಿಯೂ ಕೂಡ 11 ಅಕ್ಷೋಹಿಣಿ ಸೈನ್ಯದವರು ಮೊದಲೇ ಬಂದು ಕುಳಿತಿದ್ದಾರೆ. ಆದರೆ ಇಲ್ಲಿ ಒಂದು ಸಣ್ಣ ವಿಚಾರ ಮಾತ್ರ ಉಳಿದಿದೆ. ಏನಂದರೆ ಸಂಜಯ ಹೋಗಿ ಅಲ್ಲಿ ಏನನ್ನು ಹೇಳಿದ ಅನ್ನೋದನ್ನು ನಾವು ತಿಳ್ಕೊಂಡಿರಲಿಲ್ಲ. ಅದೊಂದನ್ನು ತಿಳಿದುಬಿಟ್ಟು, ಯಾಕೆ ಅಂದರೆ ಯಾವುದೇ ಒಂದು ವಿಮರ್ಶೆಯನ್ನು ಮಾಡಬೇಕಾದ್ರೆ 2 ಪಕ್ಷಗಳಲ್ಲಿ ಏನು ನಡೆಯಿತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ನಡೆದದ್ದನ್ನು ನಾವು ತಿಳಿದಿದ್ದೀವಿ. ಸಂಜಯ ಅಲ್ಲಿ ಹೋಗಿ ಏನನ್ನು ಹೇಳಿದ ಅಂತ ಹೇಳಿ ಸಂಜಯ ತಾನು ಹೋಗ್ತಾನೆ. ಹೋಗಿ ಧೃತರಾಷ್ಟ್ರನ ದ್ವಾರಪಾಲಕನಲ್ಲಿ ಹೇಳ್ತಾನೆ, ಸಂಜಯ ಅಲ್ಲಿ ಉಪಪ್ಲಾವ್ಯಕ್ಕೆ ಹೋಗಿ ವಾಪಸ್ ಬಂದಿದ್ದಾನಪ್ಪ ರಾಜರೇ, ಅವನು ಸರ್ವನಾಶವಾಗುವ ಒಂದು ಕೆಲವು ವಿಚಾರಗಳನ್ನು ನಿಮ್ಮಲ್ಲಿ ತಿಳಿಸಬೇಕು ಅಂತ ಬಂದಿದ್ದಾನೆ. ಅವನಿಗೆ ಅಪ್ಪಣೆಯನ್ನು ಕೊಟ್ಟರೆ ನಿಮಗೆ ನಿದ್ದೆ ಇಲ್ಲದೆ ಇದ್ದರೆ ಬರ್ತಾನಂತೆ ಅಂತ ಹೇಳಿದಾಗ ಅವನು ಇಲ್ಲ ನಾನು ಬಹಳ ಉತ್ಸುಕನಾಗಿದ್ದೇನೆ, ಅವನನ್ನು ಕರೆಸು, ನಾನು ಅವನಲ್ಲಿ ಸಂಜಯನಲ್ಲಿ ಎಲ್ಲವನ್ನೂ ಕೇಳಬೇಕು ಅಂತ ಹೇಳಿ ಧೃತರಾಷ್ಟ್ರ ಹೇಳ್ತಾನೆ. ಈ ಕಡೆಯಿಂದ ಸಂಜಯ ಹೋಗಿ ಅವನಿಗೆ ನಮಸ್ಕಾರವನ್ನು ಮಾಡಿ ಪಾದಸ್ಪರ್ಶವನ್ನು ಮಾಡ್ತಾನೆ. ಮಾಡಿಬಿಟ್ಟು ತಾನು ಯುಧಿಷ್ಠಿರ ನಿಮ್ಮನ್ನು ಕೇಳಿದ, ನೀವು ಆರೋಗ್ಯವಾಗಿದ್ದೀರಿ, ಹೇಗಿದ್ದೀರಿ ಅಂತ ಎಲ್ಲರನ್ನೂ ಕೇಳಿದ. ಮತ್ತು ಗುರು ಹಿರಿಯರಲ್ಲಿ ಕೂಡ ನಮ್ಮ ನಮಸ್ಕಾರಗಳನ್ನು ತಿಳಿಸಿ ಎಂದ. ನಮ್ಮ ಅಣ್ಣ ತಮ್ಮಂದಿರಾದಂತಹ ದುರ್ಯೋಧನ ದುಶ್ಯಾಸನ ಎಲ್ಲರ ಬಗ್ಗೆಯೂ ಕೂಡ ಅವನು ತಾನು ಕೇಳಿ ಅವರನ್ನು ಕೇಳಿದನೆಂದು ಹೇಳಿ ಹಿರಿಯರಿಗೆಲ್ಲ ನಮಸ್ಕಾರ, ಕಿರಿಯರಿಗೆ ನಾನು ವಿಚಾರ ಮಾಡಿದೆ ಅಂತ ಹೇಳಿ ತಿಳಿಸು ಅಂತ ಹೇಳಿ ಕಳಿಸಿದ್ದಾನೆ ಅಂತ ಹೇಳಿದಾಗ ಧೃತರಾಷ್ಟ್ರ ಇವನಲ್ಲಿ ಕೇಳ್ತಾನೆ, ಹೇಗಿದ್ದಾನೆ ಯುಧಿಷ್ಠಿರ ಏನು ಹೇಳಿದ, ಅಲ್ಲಿಯ ಸುದ್ದಿ ಸಂಗತಿಗಳೇನು ಅಂತ ಕೇಳಿದರೆ, ಈ ಸಂಜಯ ಎಂಥ ಜಾಣ ಅಂದರೆ ತಾನು ಇಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಹೇಳ್ತಾರೆ, ಕ್ಯೂರಿಯಾಸಿಟಿ ಕಿಲ್ಸ್ ದ ಕ್ಯಾಟ್ ಅಂತ. ಹಾಗಾಗಿ ಅವನಲ್ಲಿ ಕುತೂಹಲವನ್ನೊಂದನ್ನೇ ಸೃಷ್ಟಿ ಮಾಡಿ ಹೊರಟು ಹೋಗ್ತಾನೆ. ನಾಳೆ ದಿವಸ ನಿಮಗೆ ರಾಜ್ಯಸಭೆಯಲ್ಲಿ ಎಲ್ಲವನ್ನು ಹೇಳ್ತೀನಿ ಅಂತ ಹೇಳಿ ಆ ಕುತೂಹಲ ಸೃಷ್ಟಿ ಮಾಡಬೇಕಾದ್ರೆ ಏನನ್ನು ಹೇಳ್ತಾನೆ, ರಾಜನನ್ನು ತಾನು ಮಾಡಿರ್ತಕ್ಕಂತಹ ಎಲ್ಲ ತಪ್ಪು ಕೆಲಸಗಳು ಯಾವ ರೀತಿ ಇರಬೇಕು ಅನ್ನೋ ಬೋಧನೆಯನ್ನು ಮಾಡಿಯೇ ಹೊರಟು ಹೋಗ್ಬಿಡ್ತಾನೆ. ಏನು ಬೋಧನೆಯನ್ನು ಮಾಡಿದ ಅನ್ನೋದನ್ನು ನಾವು ಸ್ವಲ್ಪ ಇಲ್ಲಿ ನೋಡೋಣ. ಅವನು ಹೇಳ್ತಾನೆ, ಯುಧಿಷ್ಠಿರ ಏನು ಹೇಳ್ದ ಅಂದರೆ, ನೋಡಪ್ಪ, ಅವನು
ಯುಧಿಷ್ಠಿರ ಜಿತೇಂದ್ರಿಯನಾದಂತಹವನು, ಅವನು ಧರ್ಮಿಷ್ಠ, ಎಲ್ಲ ಧರ್ಮಗಳನ್ನು ತಿಳಿದಿರತಕ್ಕಂತಹವನು, ದೂರದೃಷ್ಟಿ ಇರತಕ್ಕಂಥ ಮನುಷ್ಯ. ಅವನು ಏನು ಹೇಳಿದ, ನನ್ನ ಚಿಕ್ಕಪ್ಪನಲ್ಲಿ ಹೇಳು, ಅವರು ಹಿಂದೆ ಕೊಟ್ಟಿದ್ದಂತಹ ರಾಜ್ಯ ಐಶ್ವರ್ಯಗಳನ್ನು ನಾವು ಅಪೇಕ್ಷಿಸ್ತೇವೆ, ಅದನ್ನು ನಮಗೆ ಕೊಡಬೇಕು ಅನ್ನುವ ರೀತಿಯಲ್ಲಿ ಅವನು ಮಾತನಾಡಿದ. ನೀನು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂತಹ ಒಂದು ವಿಚಾರವನ್ನು ಹೇಳ್ತೀನಿ ಕೇಳು. ಪರಃಪ್ರಯುಕ್ತೋ ಪುರುಷೋ ವಿಚೇಷ್ಟಿತೆ ಸೂತ್ರಪ್ರೋತ ದಾರುಮಯೀ ವಯೋಷಾಃ ಇಮಂ ದೃಷ್ಟ್ವಾ ನಿಯಮಂ ಪಾಂಡವಸ್ಯ ಮನ್ಯೆ ಪರಂ ಕರ್ಮ ದೈವಂ ಮನುಷ್ಯಾತ್. ಅಂದರೆ ಒಬ್ಬ ಈ ಕೀಲುಗೊಂಬೆ ಆಟ ಆಡಿಸ್ತಾರಲ್ಲ, ಆ ಗೊಂಬೆ ಆಟದವನು ದಾರದಲ್ಲಿ ಹಿಡಿದು ಗೊಂಬೆಯನ್ನು ಯಾವ ರೀತಿ ಆಟ ಆಡಿಸ್ತಾನೋ ಆ ರೀತಿಯಲ್ಲಿ ಈ ಭೂಲೋಕದ ನಾಟಕದಲ್ಲಿ ಆ ಪರಮಾತ್ಮ ದೈವವನ್ನಿದ್ದಾನಲ್ಲ, ಆ ಪರಮಾತ್ಮ ಮನುಷ್ಯನನ್ನು ಆಟವಾಡಿಸ್ತಾನೆ ದಾರದ ಗೊಂಬೆಯಂತೆ. ಯಾವಾಗ ಆ ಮನುಷ್ಯನ ಕರುಣೆ, ದಯೆ, ಅವನ ದೃಷ್ಟಿ ನಮ್ಮ ಮೇಲೆ ಬಿದ್ದಿರುತ್ತೋ ಅಲ್ಲಿಯವರೆಗೂ ಆ ಮನುಷ್ಯ ಸಮ್ಮಾನಿತನಾಗಿರ್ತಾನೆ, ಅಲ್ಲಿಯವರೆಗೂ ಅವನ ಎಲ್ಲ ಕೆಲಸಗಳು ನಡೆಯುತ್ತೆ, ಅಲ್ಲಿಯವರೆಗೂ ಅವನ ಪ್ರಶಂಸೆಗಳು ನಡೆಯುತ್ತೆ, ಅವನು ದೊಡ್ಡ ಮನುಷ್ಯನಾಗಿಯೇ ಸಂತೋಷವಾಗಿಯೇ ಜೀವನವನ್ನು ಕಳೀತಾನೆ. ಯಾವಾಗ ಆ ಭಗವಂತನ ಗಮನ ನಿಮ್ಮಿಂದ ಪಕ್ಕಕ್ಕೆ ಸರಿಯುತ್ತದೋ ಆಗ ಅವನ ಅವನತಿ ಶುರುವಾಗ್ತದೆ, ಅವನ ದುರದೃಷ್ಟ ಶುರುವಾಗ್ತದೆ, ಕಷ್ಟಗಳನ್ನು ಅನುಭವಿಸ್ತಾನೆ, ಎಲ್ಲವೂ ಕೂಡ ಆಗ್ತದೆ. ತಸ್ಯ ತ್ರೇತಾದಾಯಂ ಉಪಯಾಂತಿ ದ್ವಿಷಂತಃ ಪಾಪಕೃತ್ಯಾಮಿತಿ ಅಂತ ಅಂದರೆ, ಈ ಪುಣ್ಯಕರ್ಮ ಪಾಪಕರ್ಮದ ಫಲ ಇದೆ ಅಂತ ಹೇಳ್ತೀವಲ್ಲ, ಈ ಪುಣ್ಯ ಮತ್ತು ನಾವು ನಮ್ಮ ಜೀವನದಲ್ಲಿ ಮಾಡಿರತಕ್ಕಂತಹ ಪುಣ್ಯವಾಗಲಿ ಅಥವಾ ಪಾಪವಾಗಲಿ ನಾಶವಾಗುವುದಿಲ್ಲ, ಅದು ಇದ್ದೇ ಇರ್ತದೆ. ನಾವು ಮಾಡಿರತಕ್ಕಂತಹ ಪುಣ್ಯದ ಫಲವು ಪುತ್ರರಾಗಿ, ಸಹೃದರಾಗಿ, ದಾಯಾದಿಗಳಾಗಿ ಹುಟ್ಟುತ್ತಾರಂತೆ. ಮತ್ತು ನಾವು ಮಾಡಿರತಕ್ಕಂತಹ ಪಾಪದ ಫಲವಾಗಿ ಶತ್ರುಗಳು ಹುಟ್ಟುಕೋತಾರಂತೆ. ಎಷ್ಟೋ ಸತಿ ಪುತ್ರರು ಶತ್ರುಗಳಾಗಿರ್ತಕ್ಕಂತಹ ಸನ್ನಿವೇಶ ಉಂಟು, ಅದು ಅವರವರ ಕರ್ಮದ ಮೇಲೆ ಡಿಪೆಂಡ್ ಆಗ್ತದೆ. ಹಾಗಾಗಿ ಪಾಪ ಪುಣ್ಯದ ಫಲ ಮಾತ್ರ ಯಾವಾಗಲೂ ನಾಶವಾಗುವುದಿಲ್ಲ, ಅದಂತೂ ಅನುಭವಿಸಿಯೇ ತಿರಬೇಕು. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾಭೋಕ್ತಂ ಕ್ರಿಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ ಹೇಳ್ತಾರೆ. ಅಂದರೆ ನಾವು ಮಾಡಿರುವ ಕರ್ಮ ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಕೃತಂ ಕರ್ಮ ಶುಭಾಶುಭಂ, ಶುಭವಾಗಲಿ ಅಶುಭವಾಗಲಿ ಅದನ್ನು ನಾವು ಅನುಭವಿಸಿಯೇ ತೀರಬೇಕು. ನಾಭೋಕ್ತಂ ಕ್ರಿಯತೆಯ ಕರ್ಮ, ನಾವು ಈಗ ಮಾಡುವಂಥ ಕರ್ಮಗಳೇನಿದೆ ಅದು ಕಲ್ಪಕೋಟಿ ಇದ್ದರೂ ಅದು ಮುಂದಕ್ಕೆ ನಮ್ಮ ಮುಂದಿನ ಜನ್ಮದಲ್ಲಿ ಅದನ್ನು ಅನುಭವಿಸಬೇಕಾಗ್ತದೆ ಅಂತ ಹೇಳಿ ಕೂಡ ಒಂದು ಕರ್ಮ ಥಿಯರಿನಲ್ಲಿ ಬರ್ತದೆ. ಹಿಂದೆ ಮಾಡಿದಂತಹ ಪಾಪ ಪುಣ್ಯ ಕರ್ಮಗಳಾಗಿ ಈಗ ನಾವು ಅನುಭವಿಸಬೇಕಾಗ್ತದೆ ಅಂತ ಹೇಳಿ. ಈಗ ಮಹಾರಾಜ ನೀನೇ ಲೆಕ್ಕ ಹಾಕೋ, ನೀನು ಇದುವರೆಗೆ ಏನೇನು ಕೆಲಸ ಮಾಡಿದೀಯಾ? ಧರ್ಮಯುಕ್ತವಾದ ಕೆಲಸಗಳನ್ನು ನೀನು ಒಂದನ್ನು ಮಾಡಲಿಲ್ಲ. ಶ್ರೇಷ್ಠ ಪುರುಷರಿಂದ ಆಚರಿಸತಕ್ಕಂತಹ ಕೆಲಸಗಳನ್ನು ನೀನು ಮಾಡಿಲ್ಲ. ಸತ್ಪುರುಷರು ನೀನು ಮಾಡತಕ್ಕಂತಹ ಆಚರಣೆಗೆ ವಿಮುಖವಾಗಿಯೇ ಇರ್ತಾರೆ. ಆದ್ದರಿಂದ ಈ ಥರ ನೀನು ದುಷ್ಕರ್ಮಗಳನ್ನು ಮಾಡುವುದರಿಂದ ಇಹಲೋಕ ಪರಲೋಕ ಎರಡರಲ್ಲಿಯೂ ಕೂಡ ನಿನಗೇನೇನು ಸಿಗ್ತದೆ ಅಂದರೆ, ಇಹಲೋಕದಲ್ಲಿ ನಿನಗೆ ನಿಂದನೆಗೆ ಪಾತ್ರನಾಗ್ತೀಯ, ನಿನ್ನನ್ನು ಬೈತಾರೆ. ಇಹಲೋಕದಲ್ಲಿ ನಿನಗೆ ಸಂಕಟ ಕಷ್ಟ ಸಿಗ್ತದೆ. ಮುಂದಿನ ಲೋಕದಲ್ಲಿ ಮುಂದಿನ ಜನ್ಮದಲ್ಲಿ ನಿನಗೆ ನರಕ ಸಿಗ್ತದೆ. ಇದೆರಡನ್ನು ಬಿಟ್ಟು ಬೇರೆ ಏನೂ ಸಿಗುವುದಿಲ್ಲ. ನೀನು ಪಾಂಡವರನ್ನು ಮೊದಲಿಂದಲೂ ಕಷ್ಟದಲ್ಲಿಯೇ ಇಟ್ಟುಬಿಟ್ಟೆ. ನಿನ್ನ ಹತ್ತಿರದಲ್ಲೇ ಬರಬಾರ್ದು, ಅವರನ್ನು ದೂರದಲ್ಲೇ ಇದ್ದರು. ಸಣ್ಣ ವಯಸ್ಸಿನಲ್ಲಿ ಕಾಡಿನಲ್ಲಿದ್ದರು. ಕಾಡಿನಿಂದ ಬಂದು ಇಲ್ಲಿ ಅವನ್ನ ಕರ್ಕೊಂಡು ಬಂದರೆ ಆ ಸಮಯದಲ್ಲಿ ಕೂಡ ನೀನೇನು ಮಾಡಿದೆ? ಮಗ ಅವನಿಗೆ ವಿಷ ಹಾಕೋದು, ಇಲ್ಲದ ಕಷ್ಟಗಳನ್ನು ಕೊಡುವುದು ಮಾಡಿದಿರಿ. ಆಮೇಲೆ ಸದ್ಯ ಬೇರೆ ಎಲ್ಲೋ ಕಳಿಸಿದರು ಅಂತ ಹೇಳಿದರೆ ಅಲ್ಲಿ ಕೂಡ ಅರಗಿನ ಮನೆಯಲ್ಲಿ ಸುಡಿಸುವ ಪ್ರಯತ್ನವನ್ನು ಮಾಡಿದೆ. ಒಂದಲ್ಲ ಎರಡಲ್ಲ, ಅವರನ್ನು ದೂರದಲ್ಲಿ ಇರುವ ಪ್ರಯತ್ನವನ್ನೇ ಮಾಡಿದೆ. ಆದರೆ ಅವ್ರ ದೈವಾನುಗ್ರಹ ಅನ್ನತಕ್ಕಂಥದ್ದೊಂದು ಬೇರೆ ಇದೆ ಅಲ್ವೇ? ನೀನು ಹಾಗಂತ ತಿಳ್ಕೊಂಡು ನೀನು ಸಂತೋಷವಾಗಿರ್ತೀನಿ ಅಂತ ಏನಾದರೂ ತಿಳ್ಕೊಂಡಿದ್ರೆ ಅದು ಮಾತ್ರ ಸುಳ್ಳು. ಅವನು
ಬಹುಶ್ರುತನಾದಂತಹ ಧರ್ಮರಾಯ, ಸತ್ಕುಲ ಪ್ರಸೂತನು, ಧರ್ಮಿಷ್ಠನೂ ಆದಂತಹವನು, ಎಲ್ಲರ ಬಾಯಿನಲ್ಲಿಯೂ ಇರತಕ್ಕಂತಹ ಆ ಧರ್ಮರಾಯ ಭಗವದ್ ಅನುಗ್ರಹದಿಂದ, ಭಗವತ್ ಸಂಕಲ್ಪದಿಂದ ಖಂಡಿತವಾಗಿಯೂ ತನ್ನ ಸಕಲೈಶ್ವರ್ಯ ಸಂಪತ್ತು ಸಂತೋಷಗಳನ್ನು ಪಡೆದುಕೊಳ್ಳುತ್ತಾನೆ. ಯಾವ ಕಾರಣಕ್ಕೂ ಕೂಡ ಅವನು ಪಡೆಯತಕ್ಕಂತಹದ್ದನ್ನು ನೀನು ತಪ್ಪಿಸೋದಕ್ಕಾಗೋದಿಲ್ಲ. ನಿನಗೆ ಸಲಹೆಗೆ ಮಂತ್ರಗಳಿದ್ದಾರೆ, ನೀನೇ ಧರ್ಮವನ್ನು ಚೆನ್ನಾಗಿ ಅನುಷ್ಠಾನ ಮಾಡೋದೇ ಇದ್ದರೂ ಕೂಡ ನೀನು ಧರ್ಮವನ್ನು ತಿಳಿದಿರತಕ್ಕಂತಹ ಮನುಷ್ಯ. ಇಷ್ಟೆಲ್ಲ ತಿಳಿದಿದ್ದರೂ ಕೂಡ ದುರ್ವೃತ್ತಿಯಲ್ಲಿ ಇರತಕ್ಕಂತಹ ದುಷ್ಟಪುತ್ರ ಹೇಳಿದ ರೀತಿಯಲ್ಲಿ ನೀನು ಆಚರಣೆ ಮಾಡಿ ಪಾಂಡವರನ್ನು ಯಾರು ತಾನೇ ನಿನ್ನಷ್ಟು ಕ್ರೂರಿಯಾಗಿರೋದಕ್ಕೆ ಸಾಧ್ಯ? ಹಿಂದೆ ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಸತ್ಕುಲದಲ್ಲಿ, ಸಜ್ಜನರ ಮಧ್ಯದಲ್ಲಿ, ಅಥವಾ ದುಷ್ಕುಲದಲ್ಲಿ ದುಷ್ಟ ಜನರ ಮಧ್ಯದಲ್ಲಿ ಪಕ್ಷಿಗಳಾಗಿ, ಪ್ರಾಣಿಗಳಾಗಿ ನಾವು ಬೇರೆ ಬೇರೆ ಯೋನಿಗಳಲ್ಲಿ ಜನ್ಮವನ್ನು ಪಡೆಯುತ್ತೀವಿ. ಎಷ್ಟೋ ಬಾರಿ ಸತ್ಕುಲದಲ್ಲಿ ಹುಟ್ಟಿದರೂ, ಸಜ್ಜನರ ಮಧ್ಯದಲ್ಲಿ ಹುಟ್ಟಿದರೂ ಕೂಡ ನಾವು ಕಷ್ಟವನ್ನೇ ಅನುಭವಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ದೈವಬಲ ಅನ್ನೋದು ಒಂದನ್ನು ಬಿಟ್ಟರೆ ಬೇರೆ ಏನು ಹೇಳೋದಕ್ಕಾಗೋದಿಲ್ಲ. ಆಮೇಲೆ ಎಷ್ಟೋ ಬಾರಿ ದುಷ್ಟರ ಮನೆಯಲ್ಲಿಯೇ ಹುಟ್ಟಿದರೂ ಕೂಡ, ದುಷ್ಟಕೂಟದ ಮಧ್ಯದಲ್ಲಿಯೇ ಇದ್ದರೂ ಅವರು ಸಂತೋಷವಾಗಿಯೇ ಕಾಲ ಕಳೀತಾರೆ. ಇದಕ್ಕೂ ಯಾಕೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೂ ಕೂಡ ಒಂದೇ ಉತ್ತರ, ದೈವೇಚ್ಛೆ ಅಂತ ಒಂದನ್ನೇ ಹೇಳಬಹುದು ಅಂತ ಹೇಳಿ. ಯಾಕೆ ಅಂದರೆ ಬಲಿಚಕ್ರವರ್ತಿ ಕೂಡ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ತಾನು ತಪಸ್ಸುಗಳನ್ನು ಮಾಡಿ ಕಡೆಗೆ ಇದು ದೈವಬಲ, ದೈವೇಚ್ಛೆ, ಅದರ ಮುಂದೆ ಇನ್ನೊಂದಿಲ್ಲ ಅಂತ ಹೇಳಿ ತಾನು ಹೊರಟು ಹೋದನಂತೆ. ಇದಕ್ಕೆ ನಮ್ಮಲ್ಲಿ ಪುರಂದರದಾಸರಲ್ಲಿ ಒಂದು ಒಳ್ಳೆ ಹಾಡು ಕೂಡ ಇದೆ. ಹರಿಚಿತ್ತ ಸತ್ಯ ನಮ್ಮ ಹರಿಚಿತ್ತ ಸತ್ಯ, ನರ ಚಿತ್ತಕ್ಕೆ ಬಂದದು ಲವಲೇಶ ನಡೆಯದು, ಹರಿಚಿತ್ತ ಸತ್ಯ. ಕುದುರೆ ಅಂದಣದಾನೆ ಬಯಸೋದು ನರ ಚಿತ್ತ, ಕುದುರೆ ಅಂದಣದಾನೆ ಬಯಸೋದು ನರ ಚಿತ್ತ, ಬರಿಗಾಲ ನಡೆಗೆಯೋ ಹರಿಚಿತ್ತವಯ್ಯ, ಹರಿಚಿತ್ತ ಸತ್ಯ. ಸುದತಿ ಮಕ್ಕಳ ಭಾಗ್ಯ ಬಯಸೋದು ನರ ಚಿತ್ತ, ಸುದತಿ ಮಕ್ಕಳ ಭಾಗ್ಯ ಬಯಸೋದು ನರ ಚಿತ್ತ, ಮದುವ್ಯಾಗದಿರುವುದು ಹರಿಚಿತ್ತವಯ್ಯ, ಹರಿಚಿತ್ತ ಸತ್ಯ. ಸದಾ ಅನ್ನದಾನವ ಬಯಸೋದು ನರ ಚಿತ್ತ, ಸದಾ ಅನ್ನದ್ಯಾನವ ಬಯಸೋದು ನರ ಚಿತ್ತ, ಉದರಕ್ಕೆ ಅಳುವುದು ಹರಿಚಿತ್ತವಯ್ಯ, ಹರಿಚಿತ್ತ ಸತ್ಯ. ಯಾವಾಗಲೂ ಕುದುರೆ ಅಂದರೆ ರಾಜ್ಯಭಾರ ಕೋಶವೆಲ್ಲ ಸಿಕ್ಕಬೇಕು ಅಂತ ಪರದಾಡಿದಂತಹವರು ಪಾಂಡವರು. ಅವ್ರಿಗೆ ಬರಿಗಾಲಲ್ಲಿ ನಡೆಯಬೇಕಾದಂತಹ ಪರಿಸ್ಥಿತಿ ಬಂತು. ಆ ಹರಿಚಿತ್ತವೇ ಸತ್ಯ. ಆದರೆ ಈ ಥಿಯರಿಗೆ ಒಳ್ಳೆಯದನ್ನೇ ಮಾಡಿದರೂ ಕಷ್ಟವೇ ಬಂದಿತ್ತಲ್ಲ, ಇದಕ್ಕೆ ಕಾರಣ ಏನು ಅಂದರೆ ಹರಿಚಿತ್ತ ಮಾತ್ರ. ಯಾಕೆ ಅಂದರೆ ಏನೋ ಬೇರೆದೊಂದು ದೊಡ್ಡದನ್ನು ಅವನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡ್ತಾ ಇರ್ತಾನೆ. ಸಮಯದಲ್ಲಿ ನಿಮಗೆ ತಾತ್ಕಾಲಿಕವಾದಂತಹ ಈ ಕಷ್ಟಗಳು ಬರುತ್ತದೆ. ಆದ್ದರಿಂದ ಅವನು ಈ ಸಂಜಯ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡು, ನೀನು ಯಾವುದನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ. ಚಕ್ಷುಹು ಶ್ರೋತ್ರ ನಾಸಿಕ ತ್ವಕ ಜಿಹ್ವ ಜ್ಞಾನಸ್ಯ ಏತಾನಿ ಆಯತಾನಾನಿ ಜಂತೋ. ಈ 5 ಇದು ಏನು ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಏನಿದ್ದಾವೆ, ಈ ಇಂದ್ರಿಯಗಳು ಮನುಷ್ಯನಿಗೆ
ವಿಷಯ ಜ್ಞಾನ ಮತ್ತು ಕರ್ಮಜ್ಞಾನ ಆತ್ಮಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇದ್ದಾವೆ. ಈ ಇಂದ್ರಿಯಗಳ ವಶಕ್ಕೆ ನೀನೇನಾದರೂ ಬಿದ್ದು ಅದರ ಆಸೆಯನ್ನು ತೀರಿಸುವುದಕ್ಕೆ ಹೋದರೆ ನಿನಗೆ ದುಃಖವೇ ಬರ್ತದೆ. ಯಾಕೆ ಅಂದರೆ ಆಸೆಗಳು ಒಂದಾದ ಮೇಲೆ ಒಂದು ಬರ್ತಾ ಇರ್ತದೆ. ಇಂದ್ರಿಯಗಳ ಆಸೆಯಂತೆ ನಡೆದರೆ ತಾತ್ಕಾಲಿಕವಾದಂತಹ ಸಂತೋಷ ಸಿಕ್ಕಬಹುದು, ಆದರೆ ಅದನ್ನು ತೀರಿಸ್ತಾ ಇದ್ದಂತೆ ದುಃಖಗಳೇ ಪ್ರಾಪ್ತಿಯಾಗ್ತವೆ. ಕಡೆಗೆ ದುಃಖದಲ್ಲಿಯೇ ಮುಳುಗಿ ಹೋಗ್ತೀಯೇ ಹೊರತು ಆತ್ಮಜ್ಞಾನ ಪ್ರಾಪ್ತಿಯಾಗಲಿ ಸಂತೋಷದ ಜೀವನವಾಗಲಿ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅದ್ಭುತವಾಗಿ ನಮ್ಮ DVG ಅವರು ಹೇಳ್ತಾರೆ, ದಾಸರೋ ನಾವೆಲ್ಲ ಶುನಕನಂದದಿ ಜಗದಿ ವಾಸನೆಗಳೆಳೆತಕ್ಕೆ ದಿಕ್ಕಿನಲಿ ವಾಸನೆಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ವಾಸನಾಕ್ಷಯ ಮೋಕ್ಷಕ್ಕೆ ಮಂಕುತಿಮ್ಮ ಅಂತ ನಾವು ದಾಸರು ಎಲ್ಲವನ್ನೂ ಬಿಟ್ಟು ಆತ್ಮಜ್ಞಾನಕ್ಕೋಸ್ಕರ ಪರಬ್ರಹ್ಮ ಪರಮಾತ್ಮನನ್ನು ನೋಡುವ ದೃಷ್ಟಿಯಲ್ಲಿ ದಾಸರಾದರು. ನಾವು ಕೂಡ ದಾಸರಾಗಿದ್ದೀವಿ. ಯಾವುದಕ್ಕೆ ಅಂತಂದರೆ, ದಾಸರೋ ನಾವೆಲ್ಲ ಶುನಕನಂದದಿ ಜಗತಿ, ನಾಯಿಗಳು ಯಾವ ರೀತಿ ವಾಸನೆ ಬಂದರೆ ಓಡಿ ಹೋಗ್ತವೋ, ವೈರಾಗ್ಯದಿಂದ ಮಲಗಿರತಕ್ಕಂತಹ ಹೊಟ್ಟೆ ತುಂಬಿದ ನಾಯಿ ಕೂಡ ತಕ್ಷಣ ಇನ್ನೊಂದು ಕಡೆ ವಾಸನೆ ಬಂದರೆ ಯಾವ ರೀತಿಯಲ್ಲಿ ಓಡಿ ಹೋಗ್ತದೋ ಆ ರೀತಿಯಲ್ಲಿ ನಾವು ವಾಸನೆಗಳ ಎಳೆತಕ್ಕೆ ದಿಕ್ಕಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಹೋಗ್ತೀವಿ. ಮೂಗಿನ ವಾಸನೆಗೆ ಹೋಗ್ತೀವಿ, ನಾಲಿಗೆಯ ವಾಸನೆಗೆ ಹೋಗ್ತೀವಿ, ಕಣ್ಣಿನ ವಾಸನೆಗೆ ಹೋಗ್ತೀವಿ. ಅದು ಯಾವುದು ಎಲ್ಲ ಒಂದೊಂದು ಚರ್ಮೇಂದ್ರಿಯಗಳು ಅದರ ಆಕರ್ಷಣೆಗೆ ಅದಕ್ಕೆ ಹೊರಟು ಹೋಗ್ಬಿಡ್ತೀವಿ. ಈ ರೀತಿಯಲ್ಲಿ ಹೋಗುವುದರಿಂದ ದುಃಖವೇ ಹೊರತು ಬೇರೇನಿಲ್ಲ. ಇದರಿಂದ ಪಾರಾಗಬೇಕು. ಆತ್ಮಜ್ಞಾನಕ್ಕೆ ಪರಬ್ರಹ್ಮ ಪರಮಾತ್ಮನನ್ನು ನಾವು ಮುಟ್ಟಬೇಕು. ನಿರಂತರವಾದಂತಹ ಶಾಂತಿ ಸಂತೋಷವನ್ನು ನಾವು ಪಡೆಯಬೇಕು ಅಂತಂದರೆ ವಾಸನಾಕ್ಷಯವೇ ಮೋಕ್ಷಕ್ಕೆ ಮಂಕುತಿಮ್ಮ. ಆ ಇಂದ್ರಿಯಗಳನ್ನು ಜಯಿಸಬೇಕು. ಇಂದ್ರಿಯಗಳ ಎಳೆತಕ್ಕೆ ಸಿಕ್ಕಿ ಹಾಕಿಕೊಳ್ಳಬಾರದು. ಮುಂದುವರೆದು ಸಂಜೆ ಹೇಳ್ತಾನೆ, ಎಷ್ಟೋ ಸತಿ ಒಂದು ಮಾತ್ರ ನಾವು ತಿಳ್ಕೊಳ್ಬೇಕು, ಏನೇ ನಡೆದರೂ ಕೂಡ ದೈವ ಬಲವೇ ವಿಶೇಷವಾದಂಥ ಬಲ. ವಸಿಷ್ಠರ ಹತ್ತಿರ ವಿಶ್ವಾಮಿತ್ರನಾಗೋದಕ್ಕೆ ಮೊದಲು ಯುದ್ಧಕ್ಕೆ ಹೋಗ್ತಾರೆ. ಅವರ ಎಲ್ಲ ಶಕ್ತಿಗಳನ್ನು ಕೂಡ ಬ್ರಹ್ಮದಂಡ ಒಂದೇ, ಆ ದಿವ್ಯ ಶಕ್ತಿ ಇದ್ದಂತಹ ಆ ದೈವಶಕ್ತಿಯನ್ನು ತಮ್ಮ ಕೈನಲ್ಲಿ ಇಟ್ಕೊಂಡಂತಹ ಆ ವಸಿಷ್ಠರು ಬ್ರಹ್ಮದಂಡವನ್ನು ನಿಲ್ಲಿಸಿ ಎಲ್ಲ ಸೈನಿಕರನ್ನು ಗೆದ್ದು ಬಿಡ್ತಾರೆ. ಆಗ ವಿಶ್ವಾಮಿತ್ರ ತಾನು ಬ್ರಾಹ್ಮಣನೇ ಆಗಬೇಕು, ಬ್ರಹ್ಮವನ್ನು ಪರಬ್ರಹ್ಮ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು ಅನ್ನುವ ನೆಟ್ಟಿನಲ್ಲಿ ಒಂದು ಶಪಥವನ್ನು ಮಾಡ್ತಾನೆ. ಧಿಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾನಿ ಹತಾನ್ಯಪಿ ಅಂತ ಹಾಗಾಗಿ ತಾನು ಈ ಕ್ಷತ್ರಿಯ ಬಲವನ್ನು ತ್ಯಜಿಸಿ ನಾನು ಬ್ರಾಹ್ಮಣನಾಗಬೇಕು ಅಂತ ಹೊರಟು ಬಿಡ್ತಾರೆ ಅವರು. ಬ್ರಾಹ್ಮಣ ಅಂದರೆ ಬ್ರಹ್ಮಂ ಜಾನಾತೀತಿ ಬ್ರಾಹ್ಮಣ, ಪರಬ್ರಹ್ಮ ಪರಮಾತ್ಮನನ್ನು ಯಾರು ಅರಿತುಕೊಳ್ತಾನೋ ಅವನು ಬ್ರಾಹ್ಮಣ ಅಂತ ಆ ರೀತಿಯಲ್ಲಿ ಇದು ಆತ್ಮಜ್ಞಾನವನ್ನು ತಿಳಿದುಕೊಳ್ಳಬೇಕಾದರೆ ಒಂದು ಮಾತ್ರ ನಾವು ಖಂಡಿತವಾಗಿ ತಿಳಿಬೇಕು, ದೈವ ಬಲದ ಮುಂದೆ ಬೇರೆ ಏನೂ ಇಲ್ಲ ಅನ್ನೋದೇ ನನ್ನ ಸಿದ್ಧಾಂತ ಅಂತ ಸಂಜಯ ಹೇಳ್ತಾನೆ. ಅಂದರೆ ನೀನು ಏನು ಬೇಕಾದರೂ ಯೋಚನೆ ಮಾಡು ಧೃತರಾಷ್ಟ್ರ, ದೈವ ಬಲದ ಮುಂದೆ ನಿಂದೇನೂ ನಡೆಯೋದಿಲ್ಲ, ಸರ್ವನಾಶವಾಗುವುದಂತೂ ಗ್ಯಾರಂಟಿ ಎನ್ನುವ ಸೂಚನೆಯ ರೀತಿಯಲ್ಲಿ. ಆಶ್ಚರ್ಯವೆಂದರೆ ಅವನು ಮುಂದುವರೆದು ಹೇಳ್ತಾನೆ, ಸುವ್ಯವಸ್ಥಿತವಾಗಿ ಎಲ್ಲ ರೀತಿಯಲ್ಲಿಯೂ ಕ್ರಮಕ್ರಮವಾಗಿ ಮಾಡಿದಂತಹ ಕಾರ್ಯಗಳು ಕೂಡ ಎಷ್ಟೋ ಬಾರಿ ಫಲವನ್ನೇ ಕೊಡೋದಿಲ್ಲ, ನಿಷ್ಫಲವಾಗಿ ಹೋಗ್ತದೆ. ಅದೇ ಏನೂ ಕೆಲಸವನ್ನು ಮಾಡದೆ ಸುಮ್ಮನೆ ಕೂತಿದ್ದಾಗಲೂ ಕೂಡ ಫಲ ತಾನಾಗಿಯೇ ದೊರಕಿಬಿಡ್ತದೆ. ಇಂತಹ ಪರಿಸ್ಥಿತಿಗಳೂ ಇದೆ. ಇದಕ್ಕೆ ಏನು ಕಾರಣ ಅಂದರೆ ದೈವೇಚ್ಛೆ ಅನ್ನೋದು ಒಂದೇ. ಆ ದೈವೇಚ್ಛೆ ಅನ್ನೋದರ ಮುಂದೆ ಬೇರೆ ಏನೂ ನಡೆಯೋದಿಲ್ಲ ಅಂತ ಭರತ ವಂಶದ ಸರ್ವನಾಶಕ್ಕೆ ನೀನು ಮಾಡತಕ್ಕಂಥ ಎಲ್ಲ ಕೆಲಸವೂ ನೀನೇ ಕಾರಣ ಅಂತ ನಾನು ಹೇಳ್ತೀನಿ. ಒಂದು ವೇಳೆ ನೋಡಿ, ಇಲ್ಲಿ ಅವನು ದೈವಬಲಕ್ಕೆ ಸಮಾನವಾದದ್ದು ಇನ್ನೊಂದು ಇಲ್ಲ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾನೆ. ಕಿಂ ಅನ್ಯತ್ರ ವಿಷಯಾತ್ ಈಶ್ವರಾಣಂ ಯತ್ರ ಪಾರ್ಥ ಪರಲೋಕಂ ಸ್ಮ ದೃಷ್ಟಂ ಅತ್ಯಾಕ್ರಮತ್ಸ ತಥಾ ಸಮ್ಮತ ಸ್ಯಾನ್ ಸಂಶಯೋ ನಾಸ್ ಮನುಷ್ಯಕಾರಃ
ಮನುಷ್ಯ ಪ್ರಯತ್ನಕ್ಕಿಂತ ದೈವ ಪ್ರಯತ್ನ ಸರ್ವಶ್ರೇಷ್ಠ, ಅದರ ಮುಂದೆ ಯಾವುದೂ ಇಲ್ಲ ಅನ್ನುವುದಕ್ಕೆ ಉದಾಹರಣೆಯನ್ನು ಏನಂತ ಹೇಳ್ತಾನೆ ಅಂದರೆ, ಈ ಪಾರ್ಥ ಅಂದರೆ ಅರ್ಜುನ ತಾನು ವನವಾಸಕ್ಕೆ ಹೋದಾಗ 3 ಲೋಕಗಳನ್ನು ನೋಡಿಕೊಂಡು ಬರಬೇಕು ಅಂತ ಹೇಳಿ ಹೋಗ್ತಾನೆ. ತಾನು ಸ್ವರ್ಗಲೋಕವನ್ನು ಸಶರೀರವಾಗಿ ಸೇರ್ತಾನೆ. ಅವನು ದೈವೇಚ್ಛೆ ಇಲ್ಲದೆ ಇದ್ದರೆ ನಡೆಯತಕ್ಕಂತಹ ಕೆಲಸವೇ. ಶರೀರ ಸಮೇತ ತಾನು ಸ್ವರ್ಗಲೋಕಕ್ಕೆ ಹೋಗಿ ಅಖಂಡವಾದಂತಹ ಎಲ್ಲ ಅಸ್ತ್ರಗಳನ್ನು ದೇವತೆಗಳಿಂದ ಪಡೆದು ತಾನು ಭೂಲೋಕಕ್ಕೆ ಬರ್ತಾನೆ. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೆ ನಿನಗೆ ಅಂತ ಹೇಳ್ತಾನೆ. ಒಂದು ವೇಳೆ ನೀನೇನಾದರೂ ಪಾಂಡವರಿಗೆ ಕೊಡಬೇಕಾದಂತಹ ಅವರ ಆಸ್ತಿಯನ್ನು ಸರಿಯಾಗಿ ಕೊಡದೇ ಹೋದರೆ, ಅವರನ್ನು ವಂಚಿಸುವ ಆಲೋಚನೆಯನ್ನು ಮಾಡಿದರೆ, ಪರಮಾತ್ಮ ಶ್ರೀಹರಿ ಒಂದು ಹುಲ್ಲಿನ ಮೆದೆಯನ್ನು ಯಾವ ರೀತಿ ಭಸ್ಮ ಮಾಡಿಬಿಡ್ತಾನೋ ಅದೇ ರೀತಿಯಲ್ಲಿ ಪಾರ್ಥನ ಬಾಣಗಳಿಂದ ನಿನ್ನ ವಂಶ ನಿರ್ವಂಶವಾಗುವುದು, ದಹಿಸಿ ಹೋಗತಕ್ಕಂತಹದ್ದು ಖಂಡಿತ ಅಂತ ಹೇಳ್ತಾನೆ. ಮುಂದಕ್ಕೆ ನಾನು ನೋಡ್ತಾ ಇದ್ದೇನೆ ಧೃತರಾಷ್ಟ್ರ, ಪ್ರಪಂಚದಲ್ಲಿ ನಿನ್ನಂತಹವನು ಇನ್ನೊಬ್ಬನೇ ನಾನು ನೋಡಿಲ್ಲ. ಧರ್ಮದ ವಿಚಾರ ತಿಳ್ಕೊಂಡಿದೀಯಾ, ಎಲ್ಲ ಒಳ್ಳೆಯ ಬುದ್ಧಿ ಕೂಡ ಉಂಟು, ಆದರೆ ದುಷ್ಟಪುತ್ರನ ಕೈವಶವಾಗಿದ್ದೀಯಾ. ಅವನನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ನಿನಗೆ ಬರೋದಿಲ್ಲ. ನಿನ್ನಂಥ ದುರಾಚಾರಿಯನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ಪಂಡಿತರುಗಳು ಏನು ಹೇಳ್ತಾರೆ ಅಂದರೆ, ಮಕ್ಕಳು ನಮ್ಮ ಒಳ್ಳೆಯ ಮಾತುಗಳನ್ನು ಹೇಳಿಯೂ ಅವರು ನಮ್ಮ ದಾರಿಯಲ್ಲಿ ನಾವು ಹೇಳಿದ ಸದ್ವೃತ್ತಿಯಲ್ಲಿ ಬರದೇ ಹೋದರೆ, ಸದ್ವೃತ್ತಿಯಲ್ಲಿ ಕೆಲಸವನ್ನು ಮಾಡದೇ ಹೋದರೆ ಅವರನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಅಂತಹದರಲ್ಲಿ ನೀನೇನು ಮಾಡ್ತಾ ಇದ್ದೀಯಾ? ನೀನು ನಿನ್ನ ಮಗ ಹೇಳಿದ ದಾರಿಯಲ್ಲಿಯೇ ಹೋಗ್ತಾ ಇದ್ದೀಯಾ? ಖಂಡಿತವಾಗಿ ಇದು ನಿನಗೆ ಒಳ್ಳೆಯದಾಗತಕ್ಕದ್ದಲ್ಲ ಅಂತ ಹೇಳ್ತಾನೆ. ಆಮೇಲೆ ಇಷ್ಟನ್ನು ಹೇಳಿದ. ಇಷ್ಟು ಹೊತ್ತು ಏನು ಮಾಡಿದ? ಅಲ್ಲಿ ಏನು ನಡೆಯಿತು ಹೇಳು ಅಂತ ಇವನು ಕೇಳ್ತಾ ಇರೋದು ಧೃತರಾಷ್ಟ್ರ. ಸಂಜಯ ಚೆನ್ನಾಗಿ ಧೃತರಾಷ್ಟ್ರನನ್ನು ಬೈದ. ವಿನಾಶಕ್ಕೆ ಎಲ್ಲ ಕಾರಣಗಳನ್ನು ನೀನೇ ಆಗ್ತಾ ಇದ್ದೀಯಾ ಅಂತ ಹೇಳ್ದ. ಮತ್ತು ನೀನು ಮಾಡ್ತಾ ಇರೋದು ಅಧರ್ಮ ಅಂತ ಹೇಳ್ದ. ನ್ಯಾಯವಾಗಿ ಏನನ್ನು ಮಾಡಬೇಕು ಅನ್ನೋದನ್ನು ಒಂದು ಮಾತು ಹೇಳಿದ. ಮುಂದಕ್ಕೆ ಹೇಳಿದ, ಅಪ್ಪ, ವೇಗವಾದಂತಹ ಅಸ್ತ್ರಶಸ್ತ್ರಗಳ ವೇಗವಾದಂತಹ ಕುದುರೆಯಲ್ಲಿ ತುಂಬ ಹೊತ್ತು ಪ್ರಯಾಣ ಮಾಡಿ ಬಂದಿದ್ದೀನಿ, ಬಹಳ ಸುಸ್ತಾಗಿದೆ ನನಗೆ. ನಾನು ಈಗ ಹೋಗಿ ಮಲಗಿಕೊಂಡು ಬೆಳಿಗ್ಗೆ ಎದ್ದು ಬರ್ತೀನಿ. ನಾನು ರಾಜಸಭೆಯಲ್ಲಿ ಸಂಪೂರ್ಣ ವೃತ್ತ ಅಂತ ಅಲ್ಲಿ ಏನು ನಡೆಯಿತು ಅನ್ನೋದನ್ನೆಲ್ಲವನ್ನು ಕೂಡ ನಿಮ್ಮಲ್ಲಿ ಹೇಳ್ತೀನಿ ಅಂತ ಹೇಳ್ತಾನೆ. ಇವನು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರವೇ ಇಲ್ಲ. ಇವನಿಗೆ ಆತಂಕ ಶುರುವಾಗಿ ಹೋಗುತ್ತೆ. ಸಾಮಾನ್ಯವಾಗಿ ಯಾರಿಗೂ ಕೂಡ, ಯಾರಿಗೇ ಆಗಲಿ, ಯಾವುದಾದ್ರೂ ಹೇಳಬೇಕಾದ ವಿಚಾರವನ್ನು ಕುತೂಹಲದ ಸಮಯದಲ್ಲಿ ನಿಲ್ಲಿಸಿಬಿಟ್ಟು ಹೊರಟು ಹೋದರೆ, ಸಾಮಾನ್ಯ ನೀವು ನೋಡಿರ್ಬೋದು, ಈ ಸೀರಿಯಲ್ಗಳೆಲ್ಲ ಮಾಡ್ತಾರಲ್ಲ, ಇನ್ನೇನು ಕೊಲೆ ಆಗುತ್ತಾ ಆಗಲ್ವಾ ಅನ್ನೋ ಜಾಗದಲ್ಲಿ ನಿಲ್ಲಿಸಿಬಿಟ್ಟು ಹೋಗ್ತಾರೆ. ಸಾಮಾನ್ಯ ಈ ಪ್ರವಚನಗಳ ವಿಚಾರದಲ್ಲಿ ಆಸಕ್ತಿ ಇಲ್ಲದೇ ಇದ್ದರೂ ಸೀರಿಯಲ್ಗಳನ್ನ ಎಲ್ಲರೂ ನೋಡಿರ್ತಾರೆ. ಹಾಗಾಗಿ ಆಸಕ್ತಿ ಬರುವ ಸಮಯದಲ್ಲಿ ಅವರು ಕಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಸಂಜೆ ಕೂಡ ತನ್ನ ವಿಷಯವನ್ನು ಅಲ್ಲಿಗೆ ಸ್ಕ್ರೀನ್ ಪ್ಲೇ ಕ್ಲೋಸ್ ಮಾಡಿ ಹೋಗ್ತಾನೆ. ಮುಂದೆ ಏನಾಗ್ತದೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀ ಕೃಷ್ಣ.